ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಣಯವಾಗಲಿಲ್ಲ ಕಬ್ಬಿಗೆ ಬೆಲೆ ನಿಗದಿ. ಇಂದು ಬೆಲೆ ನಿಗದಿಯಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆಯಾಗಿದೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬಿಗೆ ಬೆಲೆ ನಿಗದಿಯಾಗಿಲ್ಲ. ಕಬ್ಬಿಗೆ ದರ ನಿಗದಿ ಮಾಡುವ ಅಧಿಕಾರ ಸಿಎಂಗೆ ನೀಡಿದ್ದಾರೆ ಸಚಿವರು. ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಬಿಟ್ಟರು ಸಚಿವರು. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಭಾಗಿ ಬಗ್ಗೆ ಸಂಪುಟದಲ್ಲಿ ಚರ್ಚೆಯಾಗಿದೆ. ರೈತರನ್ನ ವಿಜಯೇಂದ್ರ ಎತ್ತಿ ಕಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ರೈತರನ್ನ ಎತ್ತಿ ಕಟ್ಟಲಾಗ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿರೋದು. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬಿಗೆ ಬೆಲೆ ನಿಗದಿಯಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಕ್ಯಾಬಿನೆಟ್ ಸಭೆಯಲ್ಲಿ ಬೆಲೆ ನಿಗದಿ ನಿರ್ಣಯವಾಗಲಿಲ್ಲ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಕಬ್ಬಿಗೆ ದರ ನಿಗದಿ ಮಾಡುವ ಅಧಿಕಾರವನ್ನ ಸಚಿವರು ಸಿಎಂಗೆ ಬಿಟ್ಟುಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಸಚಿವರು ಬಿಟ್ಟಿರೋದು. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿದ್ದರಾಮಯ್ಯ ಸಭೆ ಮಾಡಲಿದ್ದಾರೆ. 8 ದಿನಗಳಿಂದ ನಡೀತಾ ಇತ್ತು ಹೋರಾಟ. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ರಾಜಕಾರಣಿಗಳಂತೆ ಸಕ್ಕರೆ ಕಾರ್ಖಾನೆ ಮಾಲೀಕತ್ವ ಹೀಗಾಗಿ ನಿರ್ಣಯಕ್ಕೆ ಹಿಂದೇಟು. ಏಕಾಏಕಿ ಬೆಲೆ ಏರಿಕೆ ಬಗ್ಗೆ ನಿರ್ಣಯಕ್ಕೆ ಬಂದಿಲ್ಲ ರಾಜ್ಯ ಸಂಪುಟ ಸಭೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡಿ ನಂತರ ನಿರ್ಣಯ ಕೈಗೊಳ್ಳಲಾಗುತ್ತೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆಗೂ ಮುನ್ನ ಪ್ರಮುಖ ಸಚಿವರ ಸಭೆ ನಡೆಯಲಿದೆ. ನಾಳೆ ಪ್ರಮುಖ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಲಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕತ್ವ ರಾಜಕಾರಣಿಗಳಂತೆ ಹೀಗಾಗಿ ನಿರ್ಣಯಕ್ಕೆ ಹಿಂದೇಟು ಹಾಕಲಾಗ್ತಿದ್ಯಾ? ಏಕಾಏಕಿ ಬೆಲೆ ಏರಿಕೆ ಬಗ್ಗೆ ನಿರ್ಣಯಕ್ಕೆ ಬಂದಿಲ್ಲ ರಾಜ್ಯ ಸಂಪುಟ ಸಭೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ಮಾಡಲಿದ್ದಾರೆ. ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಸಕ್ಕರೆ ಕಾರ್ಖಾನೆಯವರು 1 ಟನ್ ಕಬ್ಬಿಗೆ 3200 ಕೊಡೋ ಹಂತಕ್ಕೆ ಬಂದಿದ್ದಾರೆ. 3500ಕ್ಕೂ ಹೆಚ್ಚು ಬೆಲೆ ಫಿಕ್ಸ್ ಮಾಡಬೇಕೆಂದು ಕಬ್ಬು ಬೆಳೆಗಾರರ ಆಗ್ರಹ ಆಗಿತ್ತು. ಕ್ಯಾಬಿನೆಟ್ಗೆ ಹೋರಾಟದ ವಾಸ್ತವಿಕತೆ ತಿಳಿಸಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಹಣ ಕೊಡೋದಿಲ್ಲ. ನಿನ್ನೆ ಹೋರಾಟ ನಿರತ ರೈತರನ್ನ ಸಚಿವ ಎಚ್.ಕೆ. ಪಾಟೀಲ್ ಭೇಟಿಯಾಗಿತ್ತು. ಕ್ಯಾಬಿನೆಟ್ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ಸಕ್ಕರೆ ಕಾರ್ಖಾನೆಯವರು 1 ಟನ್ ಕಬ್ಬಿಗೆ 3200 ರೂಪಾಯಿ ಕೊಡೋ ಹಂತಕ್ಕೆ ಬಂದಿದ್ದಾರೆ. 3500ಕ್ಕೂ ಹೆಚ್ಚು ಬೆಲೆ ಫಿಕ್ಸ್ ಮಾಡಬೇಕು ಅಂತ ಕಬ್ಬು ಬೆಳೆಗಾರರು ಆಗ್ರಹಿಸಿರೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದ ಬೆಂಗಳೂರಿಂದ ಮಾರ್ತೇಶ್ ಹಾಗೂ ಬೆಳಗಾವಿಯಿಂದ ಅನಿಲ್. ಮೊದಲಿಗೆ ನಾನು ಮಾರ್ತೇಶ್ ಅನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಾರ್ತೇಶ್, ಇವತ್ತು ಬೆಲೆ ನಿಗದಿ ಬಗ್ಗೆ ಫೈನಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ನಾಳೆಗೆ ಮುಂದೂಡಿಕೆ ಆಗಿದೆ. ಸೊ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಅಂತ? ಸಹಜವಾಗಿ ಕಬ್ಬು ಬೆಳೆಗಾರರ ನಿರೀಕ್ಷೆ ಕೂಡ ಇತ್ತು. ಕ್ಯಾಬಿನೆಟ್ನಲ್ಲೇ ತೀರ್ಮಾನವನ್ನು ತೆಗೆದುಕೊಂಡು ಸರ್ಕಾರ ಅದನ್ನ ಘೋಷಣೆ ಮಾಡಬಹುದು ಅಂತ. ಆದರೆ ಇಡೀ ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವ ಸಂಪುಟ ಇಡೀ ಕಬ್ಬಿಗೆ ಹೆಚ್ಚಿನ ದರ ನಿಗದಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಅಂದ್ರೆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ಎಲ್ಲ ಒಪ್ಕೊಳ್ತೀವಿ ಅಂತ. ಆದರೆ ಸಭೆಯಲ್ಲಿ ಇವತ್ತಿನ ಸಭೆಯಲ್ಲಿ ಕೇವಲ ಚರ್ಚೆಗಳು ನಡೆದಿದ್ದಾವೆ. ಸಚಿವರುಗಳ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ರೈತರು ಕೇಳ್ತಾ ಇರುವಂತ 3500 ರೂಪಾಯಿ ನಿಗದಿ ಏನ್ ಮಾಡಬೇಕು ಅಂತೇಳಿ ಒತ್ತಾಯ ಬರ್ತಾ ಇದೆ. ಆ ತೀರ್ಮಾನ ಅಂತ ಆಗ್ಲಿಲ್ಲ. ಕಾರಣ ಏನು ಅಂದ್ರೆ ಸಾಕಷ್ಟು ಸಕ್ಕರೆ ಮಾಲೀಕರು ಇರ್ತಕ್ಕಂಥದ್ದು ರಾಜಕೀಯ ನಾಯಕರೇ ಇದ್ದಾರೆ. ಹಾಗಾಗಿ ಏಕಾಏಕಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ
ಸಕ್ಕರೆ ಮಾಲೀಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಹೋರಾಟಗಾರರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಹಾಗಾಗಿ ಈ ಸಭೆ ಅಂದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆ ಕೇವಲ ಚರ್ಚೆಗೆ ಸೀಮಿತ ಆಯಿತು. ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯುವಂತಹ ಸಕ್ಕರೆ ಮಾಲೀಕರ ಜೊತೆಗಿನ ಸಭೆ ಜೊತೆಗೆ ಅದಕ್ಕೂ ಮುಂಚೆ ಕೆಲ ಸಚಿವರನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಭೆಯ ಬಳಿಕ ಅಂತಿಮವಾಗಿ ದರ ನಿಗದಿ ಮಾಡ್ತಾರೆ. ಆದರೆ ಹೋರಾಟಗಾರರು ಇವತ್ತು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಅದರ ಪರಿಣಾಮಗಳು ಏನಾಗ್ತಾವೋ ಏನೋ ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಹಲವು ಆಯಾಮಗಳಲ್ಲಿ ವಿಷಯ ಮಂಡನೆ ಆಗಿದೆ. ಎಚ್.ಕೆ. ಪಾಟೀಲ್ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿನ ಅವರ ಪರಿಸ್ಥಿತಿಗಳನ್ನು ತಿಳಿದುಕೊಂಡ್ರು, ಅವರ ಸಮಸ್ಯೆಗಳೇನು, ಅವರ ಬೇಡಿಕೆಗಳೇನು ಎಲ್ಲವನ್ನೂ ತಿಳಿದುಕೊಂಡು ಬಂದಿದ್ರು. ಹೀಗಾಗಿ ಅದರ ವಾಸ್ತವಾಂಶವನ್ನ ಕ್ಯಾಬಿನೆಟ್ಗೆ ತಿಳಿಸಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಕಬ್ಬು ಬೆಳೆಗಾರರ ಆರೋಪ, ಸಕ್ಕರೆ ಮಾಲೀಕರ ಮೇಲೆ, ಸಕ್ಕರೆ ಕಾರ್ಖಾನೆಗಳ ಮೇಲೆ ಸಾಕಷ್ಟು ಆರೋಪಗಳಿದಾವೆ. ಕೇವಲ ದರದ ವಿಚಾರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯನ್ನು ನೋಡಿದಾಗ ಅಥವಾ ಇವರ ಆರೋಪಗಳನ್ನು ನೋಡಿದಾಗ ನಮಗೆ ಕಬ್ಬಿನ ತೂಕದಲ್ಲೂ ಕೂಡ ವ್ಯತ್ಯಾಸ ಮಾಡ್ತಾರೆ, ಅಲ್ಲಿಯೂ ಕೂಡ ನಮಗೆ ನಷ್ಟ ಆಗತ್ತೆ. ಇದರ ಜೊತೆಗೆ ಸರಿಯಾದ ಸಂದರ್ಭಕ್ಕೆ ಬಿಲ್ ಕೂಡ ಪಾವತಿ ಮಾಡಲ್ಲ, ಅದರಿಂದ ಕೂಡ ನಮಗೆ ವಿಳಂಬ ಆಗೋದು ಕೂಡ ಒಂದು ರೀತಿಯ ನಷ್ಟ ಅಂತ ಪರಿಸ್ಥಿತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಬೆಲೆ ಹೆಚ್ಚು ಮಾಡೋಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಸರಿಯಾದ ಸಂದರ್ಭದಲ್ಲಿ ಬಿಲ್ ಕ್ಲಿಯರ್ ಆಗಲ್ಲ, ಇದರ ಜೊತೆಗೆ ತೂಕದಲ್ಲೂ ಕೂಡ ವ್ಯತ್ಯಾಸ ಮಾಡ್ತಾರೆ. ಈ ತರದ ಆರೋಪಗಳು ಸಕ್ಕರೆ ಮಾಲೀಕರ ಮೇಲೆ ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ, ಕಬ್ಬು ಬೆಳೆಗಾರರು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಎಚ್.ಕೆ. ಪಾಟೀಲ್ ಕ್ಯಾಬಿನೆಟ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ ಸರ್ಕಾರ ರಾಜಕೀಯ ನಾಯಕರ ನಾಯಕತ್ವದಲ್ಲೇ ಇರ್ತಕ್ಕಂತಹ ಸಕ್ಕರೆ ಫ್ಯಾಕ್ಟರಿಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಬಾರ್ದು, ಹೋರಾಟಗಾರರಿಗೆ ಏನಾಗ್ತಾ ಇದೆ, ಕಬ್ಬು ಬೆಳೆಗಾರರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಎಲ್ಲ ಸಮಸ್ಯೆಗಳಿರುವ ಕಾರಣಕ್ಕಾಗಿ ನಾವು ಹೆಚ್ಚುವರಿ ಕೇಳ್ತಾ ಇದೀವಿ, 3,500 ಫಿಕ್ಸ್ ಮಾಡಿ ಅಂತೇಳಿ ಹೋರಾಟಗಾರರು ಕೇಳ್ತಾ ಇರುವಂತದ್ದು ಅದೇ ಕಾರಣಕ್ಕಾಗಿ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಯಾವುದೇ ನಿರ್ಣಯವನ್ನು ಕೈಗೊಳ್ಳಲ್ಲ ಅನ್ನೋದು ಖಾತ್ರಿ ಆಗಿದೆ. ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯುವಂತ ಸಭೆಯ ಬಳಿಕ ಅಂತಿಮ ತೀರ್ಮಾನ ಆಗುತ್ತೆ. ಆದ್ರೆ ಈಗಿರುವಂತ ಮಾಹಿತಿ, ಫ್ಯಾಕ್ಟರಿ ಮಾಲೀಕರುಗಳು 3,200 ತನಕ ಕೊಡೋದಕ್ಕೆ ರೆಡಿ ಇದ್ರು, ನಾವು ಅದನ್ನು ಒಪ್ಪಿಸಿದ್ವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಆದ್ರೆ ರೈತರು ಈಗ 3,500 ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಇದೆರಡಕ್ಕೂ ಅಲ್ಲದೆ ಇರುವಂತ ಒಂದು ಮಾರ್ಜಿನ್ಗೆ ಸರ್ಕಾರ ಬಂದು ನಿಲ್ಲುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಅದು 3,400 ಆಗುತ್ತೋ, 3,350 ಆಗುತ್ತೋ, ಇದ್ಯಾವುದೂ ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯ ಬಳಿಕ ನಿರ್ಧಾರ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾಯನ, ಥ್ಯಾಂಕ್ ಯು ಮಾರ್ತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.